ಸ್ನೇಹಿತರೆ, ಇವತ್ತು ಭೀಮನ ಅಮಾವಾಸ್ಯೆ ಹಾಗೆ ಸೂರ್ಯಗ್ರಹಣ ಇದೆ. ಅತ್ಯಂತ ಶಕ್ತಿಯುತವಾದಂಥ ದಿನ ಅಷ್ಟೇ ಅಲ್ಲದೆ ಪರಮ ಪವಿತ್ರವಾದಂಥ ದಿನ. ಈ ದಿನ ಕಲ್ಲುಪ್ಪಿನಿಂದ ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳಿ. ಮನೆಯಲ್ಲಿರುವಂಥ ಯಜಮಾನ ಅಥವಾ ಯಜಮಾನಿ ಯಾರು ಬೇಕಾದರೂ ಮಾಡ್ಕೊಳ್ಬೋದು. ಕಲ್ಲುಪ್ಪಿನಿಂದ ಈ ಪರಿಹಾರವನ್ನು ಮಾಡಿಕೊಂಡ್ರಿ ಅಂದರೆ ನಿಮ್ಮ ಸರ್ವ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳು, ನಿಮ್ಮ ಆರ್ಥಿಕ ಸಮಸ್ಯೆಗಳೇನಿರುತ್ತೆ ಅದು ನಿವಾರಣೆ ಆಗುತ್ತೆ. ಸಾಲಬಾಧೆ ಆಗಿರ್ಬೋದು, ಬಿಸ್ನೆಸ್ಸಲ್ಲಿ ಹಣ ಚೆನ್ನಾಗಿ ಬರ್ತಾ ಇಲ್ಲ, ವ್ಯರ್ಥವಾಗ್ತಾಯಿದೆ, ವ್ಯಯವಾಗ್ತಾಯಿದೆ, ಲಾಸ್ ಆಗ್ತಾಯಿದೆ ಅಂತ ಏನು ಹೇಳ್ತೀವಿ, ಅದೆಲ್ಲ ಆಗ್ತಾಯಿದೆ ಅಂತಂದರೆ ಅದು ನಿಂತೋಗುತ್ತೆ. ಯಾವುದಾದ್ರೂ ಒಂದು ಮೂಲಗಳಿಂದ ಧನಲಾಭವಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಮನೆಯಲ್ಲಿ ಸದಾಕಾಲ ಹಣಕಾಸು ನಿಲ್ತಾ ಹೋಗುತ್ತೆ ಕಲ್ಲುಪ್ಪಿನ ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದ. ಏನಾದರೂ ಕಷ್ಟಗಳು ಬರ್ತಾನೆ ಇರುತ್ತೆ, ಅನಾವಶ್ಯಕವಾಗಿ ಹಣ ಹೋಗ್ತಾ ಇರುತ್ತೆ, ಆಸ್ಪತ್ರೆಗಳಿಗೆ ಖರ್ಚಾಗ್ತಾ ಇರುತ್ತೆ, ಸಾಲ ಬಾಧೆಗಳು ಜಾಸ್ತಿ ಆಗ್ತಾ ಇರುತ್ತೆ, ಯಾವುದ್ರಲ್ಲೂ ಕೈ ಹಿಡಿತಿಲ್ಲ, ದುಡ್ದಿದ್ದ ಹಣ ಬಂದಾಗೆ ಬಂದು ಹೋಗ್ಬಿಡ್ತಾ ಇದೆ ಅಂತ ಅಂದ್ಕೊಂಡ್ರೆ ಈ ಕಲ್ಲುಪ್ಪಿನ ಪರಿಹಾರವನ್ನು ಈ ದಿನ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ನಿಮಗೆ ಬಂದಿರುವಂಥ ದೃಷ್ಟಿದೋಷ, ನಿಮ್ಮ ಮನೆಗೆ ಬಂದಿರುವಂಥ ದೃಷ್ಟಿದೋಷಗಳನ್ನು ಕೂಡ ನಿವಾರಣೆ ಮಾಡುವಂಥ ಶಕ್ತಿ ಕಲ್ಲುಪ್ಪಿಗಿದೆ. ಕಲ್ಲುಪ್ಪು ಅನ್ನೋದು ಪರಮ ಪವಿತ್ರವಾದಂಥದ್ದು. ನಾವು ಆಹಾರದ ರುಚಿಯನ್ನು ಹೆಚ್ಚಿಸಲು ಕಲ್ಲುಪ್ಪನ್ನು ಹಾಕ್ತೀವಿ. ಪ್ರತಿ ಅಡುಗೆಗೂ ಕೂಡ ಕಲ್ಲುಪ್ಪು ಪ್ರಧಾನವಾಗಿ ಬೇಕಾಗುತ್ತೆ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬರ ಜೀವನ ಸುಧಾರಣೆಗೂ ಕೂಡ ಈ ಕಲ್ಲುಪ್ಪಿನ ಪರಿಹಾರ ಕೂಡ ತುಂಬಾ ಅವಶ್ಯಕವಾಗುತ್ತೆ. ಯಾಕಂದರೆ ಕಲ್ಲುಪ್ಪಿಗೆ ಅಂತಹ ಶಕ್ತಿ ಇದೆ. ಕ್ಷೀರಸಾಗರ ಮಂಥನದ ಸಂದರ್ಭದಲ್ಲಿ ಮಹಾಲಕ್ಷ್ಮಿಯ ಜೊತೆಗೆ ಕಲ್ಲುಪ್ಪು ಜನಿಸಿದ್ರಿಂದ ಕಲ್ಲುಪ್ಪು ಮಹಾಲಕ್ಷ್ಮಿಗೆ ಸಹೋದರಿ ಸಮಾನ ಅಂತ ಹೇಳಲಾಗುತ್ತೆ. ಮಹಾಲಕ್ಷ್ಮಿಗೆ ಕಲ್ಲುಪ್ಪು ಅಂದರೆ ಬಹಳ ಪ್ರೀತಿಕರ. ಕಲ್ಲುಪ್ಪಿನ ಈ ಪರಿಹಾರವನ್ನು ಈ ದಿನ ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿಯೂ ಎಂತಹದೇ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ. ಸ್ನೇಹಿತರೆ, ಆಶ್ಚರ್ಯ ಪಡ್ತೀರ ನೀವೇನೆ. ನಿಮ್ಮ ಬದುಕು ಬದಲಾಗ್ತಾ ಹೋಗುತ್ತೆ, ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಅನಾವಶ್ಯಕ ಖರ್ಚುಗಳು ತಗ್ಗಿ ಮನೆಗೆ ಧನಾಗಮನವಾಗ್ತಾ ಹೋಗುತ್ತೆ. ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ. ಯಾವುದೋ ಒಂದು ಮೂಲ ನೀವು ಅನಿರೀಕ್ಷಿತವಾಗಿ ಬಂದುಬಿಡುತ್ತೆ, ಹಣ ಹೇಗೋ ಬಂದುಬಿಡುತ್ತೆ, ಹಣ ನಿಮ್ಮ ಹತ್ರ ಉಳಿಯುತ್ತೆ. ಎಲ್ಲ ರೀತಿಯಲ್ಲೂ ಅಭಿವೃದ್ಧಿಯನ್ನು ನೋಡ್ತಾ ಹೋಗ್ತೀರಾ. ಅದರಲ್ಲೂ ಈ ದಿನ ತುಂಬಾ ಶಕ್ತಿ ಇರುವಂಥ ದಿನ. ಅದರಲ್ಲೂ ಸೂರ್ಯಗ್ರಹಣ ಪ್ಲಸ್ ಈ ಒಂದು ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ, ಆಷಾಢ ಅಮಾವಾಸ್ಯೆ ತುಂಬಾ ಶಕ್ತಿ ಇರುವಂಥದ್ದು. ಇಂತಹ ಅಮಾವಾಸ್ಯೆಗಳಿಗಾಗಿ, ಇಂತಹ ದಿನಕ್ಕಾಗಿಯೇ ಸಾಕಷ್ಟು ತಂತ್ರಗಾರಿಕೆ ಮಾಡುವಂಥವ್ರು, ಬೀಜಾಕ್ಷರಗಳನ್ನು ಸಂಪಾದನೆ ಮಾಡಿಕೊಳ್ಳುವಂಥವ್ರು, ಜ್ಯೋತಿಷಿಗಳು, ಪುರೋಹಿತರು, ಹೀಗೆ ನಾನಾ ರೀತಿಯ ತಂತ್ರ ಮಾಡಬೇಕು, ಶಕ್ತಿಗಳನ್ನು ವಶಪಡಿಸ್ಕೊಳ್ಬೇಕು ಅಂದರೆ ಇಂತಹ ದಿನಕ್ಕೋಸ್ಕರ ಕಾಯ್ತಿರ್ತಾರೆ. ಇಂಥ ದಿನದಲ್ಲಿ ನಾವು ಮಾಡಿಕೊಳ್ಳುವಂಥ ಈ ಸಣ್ಣ ಪುಟ್ಟ ಪರಿಹಾರಗಳು ನಮಗೆ ಅದ್ಭುತವಾಗಿ ಫಲಿತಾಂಶವನ್ನು ತಂದು ಕೊಡ್ತವೆ. ಹಾಗಾಗಿ ಈ ದಿನ ನೀವು ರಾತ್ರಿ ಮಲಗುವಾಗ ಮಾಡ್ಕೊಳ್ಳಿ, ರಹಸ್ಯವಾಗಿ ಮಾಡ್ಕೊಳ್ಳಿ, ಯಾರಿಗೂ ತಿಳಿಸ್ದಂಗೆ ನೀವೇನೇ ಮಾಡ್ಕೊಳ್ಳಿ. ಯಾಕಂದರೆ ರಹಸ್ಯವಾಗಿ ಮಾಡಿದಷ್ಟು ಒಳ್ಳೆಯದು ಇದು. ಹಾಗಾಗಿ ಅದರ ಒಂದು ರಿಸಲ್ಟ್ ಅನ್ನೋದಂತೂ ಅದ್ಭುತವಾಗಿ ನಿಮಗೆ ಬರ್ತಾ ಹೋಗುತ್ತೆ, ನೀವು ಆಶ್ಚರ್ಯ ಪಡ್ತೀರಾ. ಹಾಗಾಗಿ ಇದಕ್ಕೆ ನೀವು ಮಾಡ್ಕೋಬೇಕಾಗಿರೋದು ಮುಖ್ಯವಾಗಿ ಕಲ್ಲುಪ್ಪು ಬೇಕಾಗುತ್ತೆ. ಈ ದಿನ ನೀವು ಕಲ್ಲುಪ್ಪು ಕೊಂಡು ತಂದರೆ ಇನ್ನೂ ಒಳ್ಳೆಯದು. ಕಲ್ಲುಪ್ಪಿನ ಸಮೇತವಾಗಿ ಮಹಾಲಕ್ಷ್ಮಿ ಕೂಡ ಆಗಮನವಾಗುತ್ತೆ. ಕಲ್ಲುಪ್ಪನ್ನಿಟ್ಟು ಪೂಜೆ ಮಾಡಿಬಿಟ್ಟು ಬಳಸ್ಕೋಬೋದು. ಇಲ್ಲ ಮನೆಯಲ್ಲೇ ಕಲ್ಲುಪ್ಪಿದೆ ಅದನ್ನೇ ಉಪಯೋಗಿಸ್ಕೋತೀನಿ ಅಂದರೆ ಅದನ್ನೇ ನೀವು ಉಪಯೋಗಿಸ್ಕೊಂಡು ಮಾಡ್ಕೊಳ್ಬೋದು. ಈ ಒಂದು ಪರಿಹಾರ ಮಾಡ್ಕೊಳ್ಬೇಕಂದ್ರೆ ಮುಖ್ಯವಾಗಿ ಸ್ನೇಹಿತರೆ ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ, ಒಂದು ಗಾಜಿಂದು ಬಟ್ಲು ಇದ್ರೆ ತೆಗೆದುಕೊಳ್ಳಿ, ಸ್ಟೀಲ್ದೆಲ್ಲ ತೆಗೆದುಕೊಳ್ಬೇಡಿ. ಗಾಜು ತೆಗೆದುಕೊಂಡ್ರೆ ಒಳ್ಳೆಯದು. ಗಾಜಿಗೆ ಕುಜಕಾರಕ, ಗಾಜಿಗೆ ಆಕರ್ಷಣೆ ಮಾಡಿಕೊಳ್ಳುವಂಥ ಶಕ್ತಿ ಇದೆ. ಹಾಗಾಗಿ ಗಾಜನ್ನು ತೆಗೆದುಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಮಣ್ಣಿನ ಒಂದು ಪ್ಲೇಟ್ಗಳು ಬರುತ್ತೆ, ಆ ಮಣ್ಣಿನ ಪ್ಲೇಟನ್ನು ತೆಗೆದುಕೊಳ್ಬೋದು. ಅದಕ್ಕೂ ಕೂಡ ಆಕರ್ಷಣೆ ಮಾಡಿಕೊಳ್ಳುವಂಥ ಶಕ್ತಿ ಇದೆ, ಕೆಟ್ಟದನ್ನೆಲ್ಲ ಹೀರ್ಕೊಳ್ಳುವಂಥ ಶಕ್ತಿ ಕೂಡ ಇದೆ. ಹಾಗಾಗಿ ಇವೆರಡರಲ್ಲಿ ಯಾವುದಾದ್ರೂ ತೆಗೆದುಕೊಳ್ಳಿ. ಇಲ್ವಾ ಪೇಪರ್ನ ತೆಗೆದುಕೊಳ್ಬಹುದು. ಒಂದು ಪೇಪರ್ನ ತೆಗೆದುಕೊಂಡು ಅದರಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು. ಸ್ಟೀಲ್ ಪ್ಲೇಟು ಅದೆಲ್ಲ ಬೇಡ. ಇಲ್ಲ ಚಿಪ್ ಇರುತ್ತೆ ಅಂತ ಹೇಳಿದ್ರೆ ಆ ಚಿಪ್ಪಲ್ಲೂ ಕೂಡ ನೀವು ಇದನ್ನು ಮಾಡ್ಕೊಳ್ಬಹುದು. ಸ್ನೇಹಿತರೆ ಇದಕ್ಕೆ ಕಲ್ಲುಪ್ಪು ಬೇಕಾಗುತ್ತೆ. ಹಾಗೆ ನಾನು ಹೇಳ್ದಂಗೆ ಪ್ಲೇಟು, ಆ ಪ್ಲೇಟಲ್ಲಿ ಗಾಜಿಂದಾಗಿರಲಿ ಅಥವಾ ಇದಾದರೂ ಆಗಲಿ, ಇಲ್ಲ ಗಾಜಿನ ಲೋಟದಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು. ಅದರ ತುಂಬ ನೀವು ಕಲ್ಲುಪ್ಪು ಹಾಕ್ಕೊಳ್ಳಿ. ಅದನ್ನು ನೀವು ಬೊಗಸೆಯಲ್ಲಿ ಹಾಕ್ಕೊಳ್ಳಿ ಸ್ನೇಹಿತರೆ. ಒಂದು ಬೊಗಸೆ ಕೈಯಲ್ಲಿ ಕಲ್ಲುಪ್ಪನ್ನು ಹಿಡಿದು ನಮಸ್ಕರಿಸ್ಕೊಂಡು ಈ ಪರಿಹಾರವನ್ನು ನಾನು ನನ್ನ ಸಮಸ್ಯೆಗಳ ನಿರ್ಮೂಲನೆಗೆ, ನನ್ನ ಹಣಕಾಸಿನ ವೃದ್ಧಿಗೆ, ಸಾಲ ಬಾಧೆ ನಿವಾರಣೆಗೆ ಏನೆಲ್ಲ ಆಗಬೇಕು ಅದನ್ನು ಹೇಳ್ಕೊಂಡೇ ಸಂಕಲ್ಪಪೂರ್ವಕವಾಗಿ ಮಾಡಿಕೊಳ್ಬೇಕು. ಅದನ್ನು ಹೇಳ್ಬೇಕು. ನೀವು ಹೇಳ್ಕೊಂಡು ಕಲ್ಲುಪ್ಪನ್ನು ನೀವು ಆ ಒಂದು ಬಟ್ಲಿಗೋ ಅಥವಾ ಪ್ಲೇಟ್ಗೋ ನೀವು ಹಾಕ್ಕೊಳ್ಬೇಕಾಗುತ್ತೆ. ಅದನ್ನು ಹಾಕ್ಕೊಂಡು ಅನಂತರವಾಗಿ ಇದಕ್ಕೆ 1 ಸ್ಪೂನಷ್ಟು ಸಾಸಿವೆ ಬೇಕಾಗುತ್ತೆ. 1 ಸ್ಪೂನಷ್ಟು ಸಾಸಿವೆನ ಹಾಕೊಳ್ಳಿ. ಈ ಸಾಸಿವೆ ನಕಾರಾತ್ಮಕ ಶಕ್ತಿಯನ್ನು ತನ್ನತ್ತ ಸೆಳೆದಿಟ್ಕೊಳ್ಳೋ ಶಕ್ತಿ ಇದೆ. ಹಾಗಾಗಿ ಈ ದೃಷ್ಟಿದೋಷಗಳಲ್ಲಿ ನಾವು ಮಾಡಿಕೊಳ್ಳುವಂಥ ಸಣ್ಣ ಪುಟ್ಟ ತಂತ್ರಗಳಲ್ಲೂ ಕೂಡ ಸಾಸಿವೆನ ಬಳಸ್ತೀವಿ. ಹಾಗಾಗಿ ಈ ಕಪ್ಪು ಬಣ್ಣದಲ್ಲಿರುತ್ತೆ, ನಕಾರಾತ್ಮಕ ಶಕ್ತಿಗಳೇನಿರುತ್ತೆ ತನ್ನತ್ತ ಎಳ್ಕೊಳ್ಳುತ್ತೆ, ನಮಗಾಗಿರುವ ದೋಷಗಳನ್ನು ನಿವಾರಣೆ ಮಾಡುತ್ತೆ. ಹಾಗಾಗಿ ಸಾಸಿವೆ ಬೇಕಾಗುತ್ತೆ. ಇನ್ನು ಸ್ನೇಹಿತರೆ ಇದಕ್ಕೆ ಒಂದು 7 ಮೆಣಸು ಬೇಕಾಗುತ್ತೆ. 7 ಮೆಣಸು ತೆಗೆದುಕೊಳ್ಳಿ. ಮೆಣಸು 7 ತೆಗೆದುಕೊಂಡ್ಬಿಟ್ಟು ಅದನ್ನು ಕೂಡ ಇದರಲ್ಲಿ ಪ್ಲೇಟಲ್ಲಿ ಹಾಕ್ಕೊಳ್ಳಿ. ಈ ಮೆಣಸಿಗೆ ಘಾಟು ಇರುತ್ತೆ, ಖಾರವಾಗಿರುತ್ತೆ, ಕಪ್ಪು ಬಣ್ಣದಲ್ಲಿರುತ್ತೆ. ಇದಕ್ಕೂ ಅಷ್ಟೇ ಸ್ನೇಹಿತರೆ, ಮನೆಯಲ್ಲಿ ಯಾವುದಾದ್ರೂ
ಗೊತ್ತಿಲ್ಲದಿರುವಂಥ ಕಣ್ಣಿಗೆ ಕಾಣದೇ ಇರುವಂಥ ನೆಗೆಟಿವಿಟಿಗಳು ಬಂದಿದೆ, ದಾರಿದ್ರ್ಯಗಳು ಬಂದಿದೆ ಅಂತಂದರೆ ಅದನ್ನು ಹೊಡೆದೋಡಿಸೋದಕ್ಕೆ ಇದು ಸಹಾಯಕವಾಗುತ್ತೆ. ಹಾಗಾಗಿ 7 ಮೆಣಸಿನ ಕಾಳುಗಳನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಇದಕ್ಕೆ ಸ್ವಲ್ಪ ಅರಿಶಿಣ, ಸ್ವಲ್ಪ ಕುಂಕುಮವನ್ನು ಹಾಕ್ಕೊಳ್ಳಿ. ಅದರ ಜೊತೆಗೆ 7 ಲವಂಗವನ್ನು ಹಾಕ್ಕೊಳ್ಳಿ ಸ್ನೇಹಿತರೆ. ಲವಂಗಕ್ಕೆ ಹಣಕಾಸಿಗೆ ಬಂದಿರುವ ದಾರಿದ್ರ್ಯವನ್ನು ದೂಡುವಂಥ ಶಕ್ತಿ ಇದೆ. ಲವಂಗ ಸುವಾಸನೆ, ಈ ಒಂದು ಮಸಾಲ ಸುವಾಸನೆ ಮಹಾಲಕ್ಷ್ಮಿಗೆ ಪ್ರೀತಿಕರವಾದಂಥದ್ದು. ಹಾಗಾಗಿ 7 ಲವಂಗವನ್ನು ಇದರಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. 7 ಲವಂಗವನ್ನು ಹಾಕ್ಕೊಂಡು ಅರಿಶಿನ ಕುಂಕುಮವನ್ನು ಹಾಕ್ಕೊಂಡು ಅನಂತರವಾಗಿ ಸ್ನೇಹಿತರೆ ಇದಕ್ಕೆ ₹1 ಅಥವಾ ₹5 ನಾಣ್ಯವನ್ನು ಇದ್ರ ಮೇಲೆ ಇಡಬೇಕಾಗುತ್ತೆ. 1 ರು ಅಥವಾ 5 ರು ನಾಣ್ಯವನ್ನು ಇದ್ರ ಮೇಲೆ ಇಟ್ಟು ಇದನ್ನು ತೆಗೆದು ನೀವು ಎಲ್ಲಿಡಬೇಕಾಗುತ್ತೆ ಅಂದರೆ ನಿಮ್ಮ ಅಡುಗೆ ಮನೆಯಲ್ಲಿ ಇಡಬೇಕಾಗುತ್ತೆ ಸ್ನೇಹಿತರೆ. ನಿಮ್ಮ ಅಡುಗೆ ಕೋಣೆಯಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಟುಬಿಡಿ ಸ್ನೇಹಿತರೆ. ಈ ದಿನ ಮಹಾಲಕ್ಷ್ಮಿಯ ಸಂಚಾರವಿರುತ್ತೆ. ಮನೆಗೆ ಬಂದಿರುವಂತಹ ದೋಷಗಳನ್ನು ನಿವಾರಣೆ ಮಾಡಿಕೊಂಡು ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಚಿರಕಾಲ ಮನೆಯಲ್ಲಿ ವಾಸಿಸಬೇಕು, ನಿವಾಸ ಹೂಡಬೇಕು ಅಂದರೆ ಈ ಪ್ರಕಾರದಲ್ಲಿ ಮಾಡಿಕೊಳ್ಬೇಕಾಗುತ್ತೆ. ಅದರಲ್ಲೂ ಈ ದಿನ ಗ್ರಹಣ ಕೂಡ ಸಂಭವಿಸ್ತಾ ಇದೆ. ಗ್ರಹಣ ಭಾರತದಲ್ಲಿ ಗೋಚಾರ ಇಲ್ಲದೆ ಇದ್ದರೂ ಕೂಡ ಅದರ ಒಂದು ಪರಿಣಾಮಗಳು ಖಂಡಿತವಾಗ್ಲೂ ಭೂಮಿ ಮೇಲೆ ಇದ್ದೇ ಇರುತ್ತೆ. ಹಾಗಾಗಿ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ನೆಗೆಟಿವಿಟಿಗಳು ಕೂಡ ಅದು ಆಕರ್ಷಿಸ್ಕೊಳ್ಳುತ್ತೆ. ಸರ್ವೇ ಸಾಮಾನ್ಯವಾಗಿ ಬಾತ್ರೂಮ್ ಏನಿರುತ್ತೆ ಅಲ್ಲಿ ನೆಗೆಟಿವಿಟಿಗಳಿರುತ್ತೆ. ಅದು ಬಿಟ್ಟರೆ ಸಿಂಕ್ ಹತ್ರ ಇರುತ್ತೆ, ಎಲ್ಲಿ ಗಲೀಜಿರುತ್ತೆ ಅಲ್ಲಿ ಇರುತ್ತೆ ಸಾಮಾನ್ಯವಾಗಿ. ಅದನ್ನೆಲ್ಲ ನೀವು ಕ್ಲೀನಾಗಿ ಇಟ್ಕೊಳ್ಬೇಕಾಗುತ್ತೆ. ಈ ದಿನ ಕ್ಲೀನಾಗಿ ಇಟ್ಕೊಂಡು ಈ ಪ್ರಕಾರದಲ್ಲಿ ಮಾಡಿಕೊಂಡು ಮರುದಿನ ಬೆಳಗ್ಗೆ ಈ 1 ರು ಅಥವಾ 5 ರು ನಾಣ್ಯವನ್ನು ಯಾರಿಗಾದರೂ ದಾನವಾಗಿ ಕೊಡಿ, ಅಥವಾ ಇಲ್ಲ ಯಾವುದಾದ್ರೂ ದೇವಾಲಯದ ಉಂಡಿಯಲ್ಲಿ ಹಾಕಿಬಿಡಿ. ಇನ್ನು ಉಳಿದಂಥ ಪದಾರ್ಥಗಳನ್ನು ನೀರಿನಲ್ಲಿ ಹಾಕ್ಕೊಳ್ಳಿ. ಹರಿಯುವ ನೀರಿನಲ್ಲಿ ಹಾಕ್ಕೊಳ್ಳಿ, ಅಥವಾ ಬಾವಿ ಇದ್ದರೆ ಬಾವಿಯಲ್ಲಿ ಹಾಕ್ಕೊಳ್ಳಿ, ನದಿ ಇದ್ದರೆ ನದಿಯಲ್ಲಿ ಹಾಕ್ಕೊಳ್ಳಿ. ಅದು ಯಾವುದೂ ಇಲ್ವಾ ಮನೆಯಲ್ಲಿ ಸಿಂಕಲ್ಲಿ ಹಾಕಿಬಿಟ್ಟು ಅದನ್ನು ನೀರು ಆನ್ ಮಾಡಿಬಿಟ್ಟು ಬಿಟ್ಬಿಡಿ ಸ್ನೇಹಿತರೆ. ಅದು ಚೆನ್ನಾಗಿ ಕರ್ಕೊಂಡು ಹೋಗ್ಬಿಡ್ಲಿ. ಇಷ್ಟೇ ನೀವು ಮಾಡಬೇಕಾಗಿರೋದು. ಇದಿಷ್ಟು ಮಾಡಿದ್ರಿ ಅಂದರೆ ಸಾಕು, ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ನೆಗೆಟಿವಿಟಿಗಳು ಕೂಡ ಹೊರಟೋಗುತ್ತೆ. ನೀವು ಇದನ್ನು ಸಿಂಕಲ್ಲಿ ಹಾಕೋಬೋದು, ಅಥವಾ ದೊಡ್ಡ ಚೇಂಬರ್ ಎಲ್ಲಾದರೂ ಇದ್ದರೆ ಅದರಲ್ಲೂ ಕೂಡ ಹಾಕ್ಕೊಳ್ಬೋದು. ಒಟ್ರಾಸಿ ಯಾರು ತುಳಿದಂಗೆ, ಯಾರು ದಾಟದಂಗೆ ನೋಡ್ಕೊಳ್ತಾ ಹೋಗ್ಬೋದು. ಅದು ಯಾವುದೂ ನಿಮಗೆ ಆಗ್ತಾಯಿಲ್ಲ ಅಂದರೆ ಯಾರೂ ತುಳಿದಿಲ್ದಿರುವಂಥ ಯಾವುದಾದ್ರೂ ಹಸಿರು ಗಿಡದ ಕೆಳಗಡೆ ಕೂಡ ಹಾಕ್ಕೊಳ್ಬೋದು. ಆದರೆ ಸಾಧ್ಯವಾದಷ್ಟು ಈ ಕಲ್ಲುಪ್ಪು ಕರಗಿ ಅದು ನಿಮ್ಮ ಕಷ್ಟಗಳನ್ನು ಕರಗಿಸ್ತಾ ಹೋಗುತ್ತೆ. ಅದು ಕಲ್ಲುಪ್ಪು ಕರಗಿದಷ್ಟು ನಿಮ್ಮ ಕಷ್ಟಗಳು ಕರಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಪ್ರಕಾರದಲ್ಲಿ ಅದನ್ನು ಕರಗಿಸಿ ಹಾಕಿದರೆ ಒಳ್ಳೆಯದು. ನದಿಗೆ, ಬಾವಿಗೆ, ಅಥವಾ ನೀವು ಯಾವುದಾದ್ರೂ ಸಿಂಕಲ್ಲಿ ಹಾಕ್ಕೊಂಡು, ಅಥವಾ ಹೀಗೆ ಕೆರೆನೋ ಕಟ್ಟೆ ಏನಾದರೂ ಇರುತ್ತಲ್ವ, ಕಾಲುವೆ, ಆ ಥರದಕ್ಕೂ ಕೂಡ ಹಾಕ್ಕೊಳ್ಬೋದು. ಈ ಪ್ರಕಾರದಲ್ಲಿ ನೀವು ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಜೀವನ ಪ್ರತಿದಿನ ಬದಲಾಗ್ತಾ ಹೋಗುತ್ತೆ. ಹಣಕಾಸು ವೃದ್ಧಿ ಆಗ್ತಾ ಹೋಗುತ್ತೆ. ವ್ಯಾಪಾರ ವಹಿವಾಟುಗಳಲ್ಲಿ ಲಾಭಾಂಶಗಳನ್ನು ನೋಡ್ತಾ ಹೋಗ್ತೀರಾ. ಎಲ್ಲವೂ ಜೀವನ ದಿಕ್ಕೇ ಬದಲಾಗ್ತಾ ಹೋಗುತ್ತೆ. ಲಕ್ಷ್ಮಿ ಅನುಗ್ರಹ ಸುಲಭವಾಗಿ ಸಿಗುತ್ತೆ. ಕಲ್ಲುಪ್ಪಿನ ಪರಿಹಾರ ಮಾಡಿಕೊಂಡ್ರೆ ನೀವು ಆಶ್ಚರ್ಯ ಪಡ್ತೀರಾ. ಯಾಕಂದರೆ ಕಲ್ಲುಪ್ಪಿಗಂತಹ ಒಂದು ಶಕ್ತಿ ಇದೆ. ಎಲ್ಲ ಅದು ಧನಾಕರ್ಷಣೆ ಮಾಡುವಂಥ ಶಕ್ತಿ ಇದೆ ಸ್ನೇಹಿತರೆ. ಧನಾಕರ್ಷಣೆ ಮಾಡಿಕೊಳ್ಳುತ್ತೆ. ಅದ್ರ ಜೊತೆಗೆ ಮನೆಯಲ್ಲಿರುವಂಥ ನೆಗೆಟಿವಿಟಿಗಳನ್ನು ಕೂಡ ಹೊರಹಾಕುವಂಥ ಶಕ್ತಿ ಕಲ್ಲುಪ್ಪಿಗಿದೆ. ಅಷ್ಟೊಂದು ಶಕ್ತಿಯುತವಾದಂಥದ್ದು ಈ ಕಲ್ಲುಪ್ಪು. ಹಾಗಾಗಿ ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ, ಜೀವನದಲ್ಲಿ ಅಭಿವೃದ್ಧಿಯನ್ನು ಸಾಧಿಸ್ತೀರಾ. ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ನಿಮ್ಮ ಬೆನ್ನಟ್ಟಿ ಬರ್ತವೆ. ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.